ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅವರ ಪರಿಪೂರ್ಣತೆಯಿಂದ ನಾವೆಲ್ಲರೂ ವರಪ್ರಸಾದದ ಮೇಲೆ ವರಪ್ರಸಾದವನ್ನು ಪಡೆದಿದ್ದೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ದಿವ್ಯವಾಣಿಯಾದ ಯೇಸು ಕ್ರಿಸ್ತರ ದೈವಿಕ ಸ್ವಭಾವ, ಅವರು ಅಮರರು, ಆದಿಯಲ್ಲೇ ಇದ್ದವರು, ಅವರು ಸೃಷ್ಟಿಕರ್ತರು, ಪೋಷಕರು ಮತ್ತು ವಿಮೋಚಕರು ಆಗಿದ್ದಾರೆ ಎಂಬ ಸತ್ಯವನ್ನು ನಾವಿಂದು ಧ್ಯಾನಿಸಬಹುದು. ಯೇಸುವಿನ ದೈವ ಸ್ವಭಾವಗಳನ್ನು ನಾವು ಧ್ಯಾನಿಸುವಾಗ ಪ್ರಿಯರೇ, ನಮಗೆ ದೇವರ ಕುರಿತಾದ ಸತ್ಯವನ್ನು ಅರಿಯಲು ಸಾಧ್ಯವಾಗುತ್ತೆ. ಸತ್ಯವನ್ನು ಅರಿತವರಿಗೆ ಒಳಿತು ಕೆಡುಕುಗಳನ್ನು ವಿವೇಚಿಸಲು ಸಾಧ್ಯವಾಗುತ್ತೆ. ಅಸತ್ಯವನ್ನು ತ್ಯಜಿಸಲು ಮತ್ತು ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತೆ. ಯಾವಾಗ ನಮಗೆ ಯೇಸುಕ್ರಿಸ್ತರ ಕುರಿತಾದ ನಾವು ಶುಭ ಸಂದೇಶವನ್ನು ಧ್ಯಾನಿಸದೇ ಇರ್ತೇವೋ, ನಾವು ಕೇವಲ ಇತರರು ಹೇಳಿದ್ದನ್ನು ಮಾತ್ರ ಕೇಳಿ ನಂಬಿ ಹೋಗ್ತೇವೋ, ಆವಾಗ ಅನೇಕ ಸಲ ನಾವು ಮೋಸ ಹೋಗ್ತೇವೆ. ಪ್ರಿಯರೇ, ಇಂದು ಅನೇಕರ ಸಮಸ್ಯೆ ಅವರಿಗೆ ಕ್ರೈಸ್ತ ವಿಶ್ವಾಸದಲ್ಲಿ ನೆಲೆಗೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಕಾರಣ, ಯೇಸು ಯಾರಾಗಿದ್ದಾರೆ, ಅವರ ಸ್ವಭಾವ ಏನಾಗಿದೆ, ಅವರು ಏತಕ್ಕಾಗಿ ಈ ಧರೆಗೆ ಬಂದರು ಎಂಬ ಸತ್ಯದ ಅರಿವಿಲ್ಲ. ಸತ್ಯವನ್ನು ಅವರು ಮನಗಂಡಿಲ್ಲ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆಗೊಳಿಸುವುದು ಎಂಬಂತೆ ಪ್ರಿಯರೇ, ಈ ಸತ್ಯಗಳನ್ನು ನಾವು ಧ್ಯಾನಿಸುವಾಗ, ಅದನ್ನು ಅರಿಯುವಾಗ ಖಂಡಿತ ಈ ಸತ್ಯ ನಮ್ಮನ್ನು ಬೆಳಕಿನೆಡೆಗೆ ನಡೆಸುತ್ತೆ. ಯೇಸು ಸೃಷ್ಟಿಕರ್ತರು ಹೌದು. ಜಗತ್ತು ಉಂಟಾಗುವ ಮೊದಲೇ ಅನಾದಿಯಲ್ಲೇ ಪಿತಾ, ಸುತ, ಪವಿತ್ರಾತ್ಮರು ಒಂದಾಗಿದ್ದರು. ಸ್ವರ್ಗದಲ್ಲಿ ಮಕ್ಕಳ ಅನೇಕರನ್ನು ಸೇರಿಸಲು ಯೇಸು ಪಾಪಿಯಾದ ನನ್ನನ್ನು ನಿನ್ನನ್ನು ಸ್ವರ್ಗಕ್ಕೆ ಸೇರಿಸಲು ಈ ಧರೆಗೆ ಕತ್ತಲೆ ತುಂಬಿದ ಈ ಜಗತ್ತಿಗೆ ಜಗಜ್ಯೋತಿಯಾಗಿ ಬಂದರು. ಯಾರು ಅವರನ್ನು ಬರಮಾಡಿಕೊಂಡರೋ ಅವರಿಗೆ ಮಾತ್ರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು. ಒಂದು ಉದಾಹರಣೆಯೊಂದಿಗೆ ವಿವರಿಸೋದಾದರೆ, ಇವತ್ತು ಎಲ್ಲ ಬೀದಿಗಳಲ್ಲಿ ಎಲೆಕ್ಟ್ರಿಸಿಟಿ ಪವರ್ ಲೈನ್ ಇದೆ. ಇವತ್ತು ನನ್ನ ಮನೆಗೆ ಎಲೆಕ್ಟ್ರಿಸಿಟಿ ಬರಬೇಕಾದ್ರೆ ಆ ಕರೆಂಟ್ ಲೈನ್, ವಿದ್ಯುತ್ ಶಕ್ತಿ ಕನೆಕ್ಷನ್ ನನ್ನ ಮನೆಗೆ ಸಿಗುವ ವ್ಯವಸ್ಥೆಯನ್ನು ನಾನು ಮಾಡಿಕೊಳ್ಬೇಕು. ಇಲ್ಲವಾದರೆ ವಿದ್ಯುತ್ ಶಕ್ತಿ ಹೊರಗಡೆ ಇದ್ದರೂ ಕೂಡ ನನ್ನ ಮನೆ ಮಾತ್ರ ಕತ್ತಲಲ್ಲಿ ಇರಬೇಕಾಗುತ್ತೆ. ಪ್ರಿಯರೇ, ಜಗಜ್ಯೋತಿಯಾದ ಯೇಸು ಅವರ ಜನನ, ಮರಣ, ಯಾತನೆ, ಅದರ ಮುಖಾಂತರ ಅವರು ಪಾಪ, ಶಾಪ, ಮರಣವೆಂಬ ಕತ್ತಲೆಯನ್ನು ಎಲ್ಲ ಕಾಲಕ್ಕೂ ಹೋಗಲಾಡಿಸಿದ್ದಾರೆ. ಆದರೆ ನನಗೆ ಇಂದು ವಿಮೋಚನೆ ಬೇಕಾದರೆ ಏಕೈಕ ವಿಮೋಚಕರಾದ ಯೇಸುವಲ್ಲಿ, ನನಗೆ ಬೆಳಕು ಬೇಕಾದರೆ ಶುಭ ಸಂದೇಶವಾದ ಯೇಸು ಕ್ರಿಸ್ತರಲ್ಲಿ, ಅವರ ಮರಣ ಪುನರುತ್ಥಾನದಲ್ಲಿ ನಾನು ವಿಶ್ವಾಸಿಸಬೇಕು. ಅವರು ಮರಳಿ ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಾನು ಜೀವಿಸುವಾಗ ಅವರ ಜೀವ ನನ್ನಲ್ಲಿ ತುಂಬಿ ನನ್ನ ಜೀವನ ಬೆಳಕಾಗುವುದು ಮಾತ್ರವಲ್ಲ, ನಾನು ಈ ಲೋಕಕ್ಕೆ ಬೆಳಕಾಗುತ್ತೇನೆ. ಇತರರ ಜೀವಿತ ಕೂಡ ನನ್ನ ಮುಖಾಂತರ, ಅಂದರೆ ನನ್ನಲ್ಲಿರುವ ಯೇಸುವಿನ ಮುಖಾಂತರ ಬೆಳಗುವುದು. ಇದು ದೇವರ ವರಪ್ರಸಾದವಾಗಿದೆ. ಇದನ್ನು ನಾನು ಅನುಭವಿಸಲು ಸಾಧ್ಯವಾಗುತ್ತೆ. ಪ್ರಿಯರೇ, ಅಂತ್ಯಕಾಲದ ಸೂಚನೆಗಳನ್ನು ಅರಿಯಲು, ಕ್ರಿಸ್ತ ವಿರೋಧಿ ತರುವ ಶೋಧನೆಗಳನ್ನು, ಅಸತ್ಯವನ್ನು ತ್ಯಜಿಸಲು, ಸತ್ಯವನ್ನು, ಶುಭ ಸಂದೇಶವನ್ನು ಎತ್ತಿ ಹಿಡಿಯಲು, ದೃಢವಾಗಿ ವಿಶ್ವಾಸದ ಜೀವನ ಜೀವಿಸಲು, ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ನಡೆಸಲು ಪ್ರಿಯರೇ, ಈ ಸತ್ಯ ನಾವು ಮನಗಾಣಬೇಕು. ಆದ್ದರಿಂದ ಪ್ರಿಯರೇ, ಯಾವಾಗಲೂ ಶುಭ ಸಂದೇಶವಾದ ಯೇಸು ಕ್ರಿಸ್ತರನ್ನು ನಾವು ಧ್ಯಾನಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.